ಹೌದು, ನೀವಿಷ್ಟು ಹೇಳಬೇಕಾದ್ರೆ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ನಿಮ್ಮ ಒಂದಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ. ನೀವು ರಸ್ತೆಯಲ್ಲಿ ಹೋಗಿ ಅವ್ರ ಹತ್ರ ಪೌರ ಕಾರ್ಮಿಕರ ಹತ್ರ ಮಾತಾಡೋದಾಗಿರೋದು, ಬೇರೆ ಬೇರೆ ಪ್ಲೇಸ್ಗೆ ಹೋಗಿ ಮಾತಾಡೋದು, ಅಂದರೆ ಅಪ್ಪನ ಥರನೇ ಸೋಷಿಯಲ್ ಸರ್ವಿಸಲ್ಲಿ ನೀವು ಸಹ ಮುಂದಿದ್ದೀರಾ, ಸಮಾಜ ಸೇವೆಯ ಕಾಳಜಿಯನ್ನು ವಹಿಸ್ತಿದ್ದೀರಾ, ಹೌದಲ್ವಾ? ಹೌದು, ಕರೆಕ್ಟ್. ಯಾಕೆಂದರೆ ನಾವು ನೋಡ್ತೀವಿ, ನಾವು ಈ ದೇಶದಲ್ಲಿ ಇರಬೇಕಾದ್ರೆ ನಾವು ಜನನ ನೋಡ್ತೀವಿ. ಕೆಲವಷ್ಟು ಜನರ ಹತ್ರ ತುಂಬ ದುಡ್ಡಿರುತ್ತೆ, ಆದರೆ ನಾವು ದೇಶದಲ್ಲಿ ಯಾವಾಗಲೂ ಏನಂತ ಕೂಗ್ತೀವಿ, ಬಡವರು 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 ಅಂತ. ಸೊ ಈ ಬಡವ್ರ ಹತ್ರ ಹೇಗೆ ಆ ಒಂದು ವ್ಯವಸ್ಥೆಗಳು ಬರುತ್ತೆ? ಯಾರಾದರೂ ಅದಕ್ಕೆ ನಿಲ್ಲೇಬೇಕಲ್ವಾ? ಆಮೇಲೆ ಇವತ್ತು ನೀವು ನೋಡ್ತೀರಾ ಮಕ್ಳುಗಳು, ನಾನು ಇರೋ ಜಾಗದಲ್ಲಿ ನಾನು ತುಂಬ ಸಂತೋಷ ಏನಂತ ಅಂದರೆ, ಬೆಳಗ್ಗೆ ನಾನು ಎಂಥ ಸುಂದರವಾದ ದೃಶ್ಯ ನೋಡ್ತೀನಿ ಅಂತ ಅಂದರೆ, ಚಿಕ್ಕ ಮಕ್ಕಳು ರೆಡಿ ಆಗ್ತಾರೆ ಸ್ಕೂಲ್ಗೆ ಹೋಗೋಕ್ಕೆ. ಅಲ್ಲೇ ಹತ್ತಿರ ಒಂದು ಗವರ್ಮೆಂಟ್ ಸ್ಕೂಲ್ ಇದೆ. ತಂದೆ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕೆ ಕಿರ್ಚ್ತಾ ಇರ್ತಾರೆ, ಬಾರಪ್ಪ ಬಾರಪ್ಪ ಅಂತ. ಅಮ್ಮ ಅವ್ರಿಗೆ ಒಂದೊಂದು ಸತಿ ಬಟನ್ನೆಲ್ಲ ಹೊಟ್ಟೋಗಿರುತ್ತೆ, ಅದನ್ನು ಅವರು ಸ್ಟಿಚ್ ಮಾಡ್ತಾ ಇರ್ತಾರೆ, ಅದನ್ನ ಹೊಲಿತಾ ಇರ್ತಾರೆ. ಆಮೇಲೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇರ್ತಾರೆ, ಸೌಂಡ್ಸು ಬರ್ತಾ ಇರುತ್ತೆ. ಮಕ್ಕಳುಗಳೆಲ್ಲ ಮುದ್ದಾಗಿ ರೆಡಿಯಾಗಿ ಅವ್ರ ಮುಖದಲ್ಲಿರೋ ಒಂದು ಇನ್ನೋಸೆನ್ಸ್, ಒಂದು ಮುಗ್ಧತೆ ನೋಡಿ ತುಂಬ ಸಂತೋಷ ಆಗುತ್ತೆ. ಆ ಥರ ಒಂದು ವಾತಾವರಣ ಸದ್ಯಕ್ಕೆ ಇದ್ದೀನಿ. ಸೊ ನನಗೆ ಆ ವಿಷಯಗಳು ಇವಾಗ ತಿಳಿತಾ ಇದೆ. ನಾವು ಎಲ್ಲರೂ ಜನರಿಂದನೇ, ನಮ್ಮ ದೇಶ ಜನರಿಂದನೇ ನಡೀತಾ ಇರೋದು, ಅವರಿಂದನೇ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಸರ್ಕಾರಕ್ಕೆ ಶಕ್ತಿ ಬರೋದು ಅಂತ ಅಂದಾಗ ನಾವು ಜನರ ಮಾತು ಕೇಳಲೇಬೇಕಲ್ವಾ? ನಾವು ಜನರಿಗೆ ಇವತ್ತು ನೀವು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಜೈ ಕರ್ನಾಟಕ ಜೈ ಕರ್ನಾಟಕ ಅಂತ ಎಷ್ಟೊಂದು ವಿಷಯಗಳನ್ನ ತಗೊಂಡು ಪ್ರತಿಭಟನೆ ಮಾಡ್ತಾರೆ ಅಲ್ವಾ? ಆದರೆ ಆ ವಿಷಯಗಳನ್ನ ಬಿಟ್ಟು ಒಂದು ಭಾಷೆನ ನಾವು ನೆಪಾಗಿ ಯೂಸ್ ಮಾಡಿ ಅದನ್ನು ನಾವೊಂದು ಜಗಳ ಮಾಡೋ ಬದಲು ನನಗನ್ಸುತ್ತೆ ನಾವು ನಮ್ಮ ಜನರ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರೆ ನಮ್ಮ ಜನಕ್ಕೆ ಏನೊಂದು ಸ್ವಲ್ಪ ವ್ಯವಸ್ಥೆಗಳು ಸಿಗುತ್ತೆ ಅಂತ. ಇವಾಗ ಮಕ್ಕಳು ನೋಡಿ, ನಾನು ಹೇಳಬೇಕು ಅಂದರೆ ಎಜುಕೇಷನಲ್ಲಿ ಶ್ರೀಮಂತರ ಮಕ್ಕಳಿಗೆ ಎಲ್ಲ ಒಂದು ಸೌಲಭ್ಯಗಳು ಇದೆ, ಅವ್ರಿಗೆಲ್ಲ ಒಂದು ವ್ಯವಸ್ಥೆಗಳು ಇದೆ, ದುಡ್ಡು ಇದೆ. ಅವ್ರು ಮೋಸ್ಟ್ಲಿ ಹೊಸ ಬಟ್ಟೆನ ಒಂದು ಸತಿನೂ ಹಾಕ್ಕೊಳ್ಳಲ್ಲ. ಆದರೆ ಬಡವ್ರ ಮಕ್ಕಳು ಆ ಬಟ್ಟೆನೇ ಸ್ಟಿಚ್ ಮಾಡಿಕೊಂಡು ಅದನ್ನೇ ಹಾಕ್ಕೊಳ್ತಾರೆ. ಅವ್ರಿಗೆ ಫೆಸಿಲಿಟೀಸ್, ಕೋಚಿಂಗ್ ಸೆಂಟರ್ಸ್ ಇರಲ್ಲ, ಅವ್ರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಇರಲ್ಲ ಸ್ಕೂಲಲ್ಲಿ. ಅವ್ರು ಮುಂದೆ ಹೋಗಿ ಹೇಗೆ ನಮ್ಮ ಸಮಾಜದಲ್ಲಿರೋ ಮಾಡೋಕ್ಕಾಗುತ್ತೆ? ನಾವು ನಮ್ಮ ಮಕ್ಕಳಲ್ಲಿ ಯೋಗ್ಯತೆಯನ್ನು ತುಂಬಬೇಕು, ಅವರಲ್ಲಿ ಸಂಸ್ಕಾರಗಳು ತುಂಬಬೇಕು, ಅವ್ರಿಗೆಲ್ಲ ಒಂದು ಫೆಸಿಲಿಟೀಸ್ ಕೊಡಬೇಕು. ಆವಾಗ ಜೈ ಕರ್ನಾಟಕ ಅದಾಗದೇ ಆಗುತ್ತೆ, ಕರ್ನಾಟಕ ಜನರು ಅದಾಗದೇ ಮುಂದೆ ಹೊರಿತಾರೆ. ವಾವ್, ಎಂಥ ಮಾತು!